ನಮಃ ಶಿವಾಯ. ದೂರದ ಮುಳ್ಳೇರಿಯ ಮಂಡಲದಿಂದ ಮತ್ತು ಇತರೇತರ ಪ್ರದೇಶಗಳಿಂದ ಗೋಕರ್ಣದ ಅಶೋಕಿಯ ಮಲ್ಲಿಕಾರ್ಜುನನ ಶ್ರೀ ಸನ್ನಿಧಾನಕ್ಕೆ ಆಗಮಿಸಿ ರುದ್ರಜಪವನ್ನು ಮಾಡಿದ ಎಲ್ಲ ಭಾಗ್ಯವಂತರಿಗೆ, ಎಲ್ಲ ಪುಣ್ಯವಂತರಿಗೆ ಹೃದಯಾಂತರಾಳದ ಶುಭಾಶೀರ್ವಾದಗಳು. ನಿಮ್ಮ ಮುಂದೆ ಒಂದು ಚಿತ್ರ ಇದೆ. ಅದು ನಿಮ್ಮ ಸಲುವಾಗಿ, ಇಲ್ಲಿ ರುದ್ರಪಾಠ ಮಾಡುವವರ ಸಲುವಾಗಿ ವಿಶೇಷವಾಗಿ ನಾವು ಬರೆಸಿರುವಂಥದ್ದು. ನಿರ್ನಳ್ಳಿ ಗಣಪತಿ ಬರೆದಿರುವಂಥ ಒಂದು ಚಿತ್ರ. ಯಾಕೆಂದರೆ ನಿಮ್ಮ ಮುಂದೆ ತೋಟ ಇದೆ ಅಷ್ಟೇ, ಇಲ್ಲಿ ಯಾವುದಾದ್ರು ಒಂದು ದೇವರ ಸನ್ನಿಧಿ ನಿಮ್ಮೆದುರು ಬೇಕು ಎನ್ನುವ ಒಂದು ಭಾವನೆ ನಮಗೆ. ಹಾಗಾಗಿ ಮುಂದೆ ಒಂದು ಮಲ್ಲಿಕಾರ್ಜುನನ ಸಾನ್ನಿಧ್ಯ ಇರಲಿ ಅನ್ನೋ ಕಾರಣಕ್ಕೆ ಈ ಚಿತ್ರವನ್ನು ನಾವು ಬಿಡಿಸಲಿಕ್ಕೆ ಹೇಳಿರುವಂಥದ್ದು. ಈ ಚಿತ್ರದಲ್ಲಿ ಈ ಕಡೆ ಕಾಣುವನು ಅರ್ಜುನ ಲಿಂಗದ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಆ ಕಡೆಗೆ ಶಿವ ಹೌದು, ಆದರೆ ಕಿರಾತ ಶಿವ. ಅದು ನಿಮಗೆ ಶಬರಾರ್ಜುನದ ಸಂದರ್ಭ ನೆನಪಿರ್ಬೋದು. ಶಬರಾರ್ಜುನ ಅಂತ ಹೇಳ್ತಾರೆ, ಅಂದರೆ ಅರ್ಜುನನನ್ನು ಪರೀಕ್ಷೆ ಮಾಡೋ ಸಲುವಾಗಿ ಶಿವ ಕಿರಾತ ರೂಪದಲ್ಲಿ, ಬೇಡರ ರೂಪದಲ್ಲಿ ಬಂದಿರುವಂಥದ್ದನ್ನು ನೀವು ಆ ಕಥೆಯನ್ನು ಕೇಳಿಯೇ ಇರ್ತೀರಿ. ಒಂದು ಸಣ್ಣ ನಿಮಿತ್ತ, ಒಂದು ಹೊಂದಿಯ ಬೇಟೆಯ ಒಂದು ನಿಮಿತ್ತ ಮಾಡಿಕೊಂಡು ಅವರಿಬ್ಬರ ಮಧ್ಯದಲ್ಲಿ ಒಂದು ಯುದ್ಧ ಏರ್ಪಡುವಂಥದ್ದು. ಕಿರಾತನಿಗೂ ಮತ್ತು ಅಂದರೆ ಕಿರಾತ ರೂಪಿ ಶಿವನಿಗೂ ಮತ್ತು ಅರ್ಜುನನಿಗೂ ಯುದ್ಧದಲ್ಲಿ ಬಹಳ ಕಠಿಣ ಪರಿಸ್ಥಿತಿಗಳು ಎದುರಾದಾಗ ಆಗಲೇಬೇಕು ಅದು. ಯಾಕೆಂದರೆ ಶಿವನು ಎಂಥವನು ಅಂದರೆ ಮೃತ್ಯುವೇ ಉಪ್ಪಿನಕಾಯಿ ಅಂತವನಿಗೆ. ಈ ಜಗತ್ತೇ ಭೋಜನ, ಇಡೀ ಜಗತ್ತನ್ನು ಹುರಿದು ಮುಕ್ಕಿ ಬಿಡ್ತಾನೆ. 3 ಕಣ್ಣಾಗಿದೆ ಅಂತ ಮಾತ್ರ ಮುಕ್ಕಣ್ಣ ಅಂತಲ್ಲ, ಇಡೀ ಜಗತ್ತನ್ನೇ ಮುಕ್ಕಿ ಬಿಡೋದ್ರಿಂದ ಕೂಡ ಮುಕ್ಕಣ್ಣ ಅಂತ ಅವನಿಗೆ ಹೆಸರಿರುವಂಥದ್ದು. ಹಾಗೆ ಇಡೀ ಜಗತ್ತು ಭೋಜನವಾಗುವಾಗ ಮೃತ್ಯುವನಿಗೆ ಉಪ್ಪಿನಕಾಯಿ ಆಗ್ತದಂತೆ ಅಂಥವನು. ಹಾಗಾಗಿ ಅವನ ಜೊತೆಗೆ ಯುದ್ಧ ಮಾಡುವಾಗ ಇಷ್ಟಾದರೂ ಆಗಲೇಬೇಕು, ಆಗದೇ ಇರೋದು ಹೇಗೆ ಅಂತ. ಆಗ ಅವನು ಶಿವನನ್ನು ಅರ್ಚನೆ ಮಾಡ್ತಾನೆ. ಶಿವ ಆ ಮಲ್ಲಿಗೆಯ ಮಾಲೆ ಶಿವನಿಗೆ ಏರಿಸಿದ್ದು, ಶಿವಲಿಂಗಕ್ಕೆ ಏರಿಸಿದ ಮಲ್ಲಿಗೆ ಮಾಲೆ ಕಿರಾತನ ಕೊರಳಲ್ಲಿ ಅದು ಪ್ರತ್ಯಕ್ಷ ಆಗ್ತದೆ. ಆಗ ಅವನಿಗೆ ಗೊತ್ತಾಗುವಂಥದ್ದು ಅರ್ಜುನನಿಗೆ, ಇದು ನಿಜವಾಗಿ ಬೇಡ ಅಲ್ಲ, ಸಾಮಾನ್ಯ ಬೇಡ, ಒಂದು ಕಾಡ ಬೇಡ ಅಲ್ಲ, ಶಿವನೇ ಹೌದು ಅಂತ ಗೊತ್ತಾಗುವಂಥದ್ದು ಆಗ ಅಂತ. ಹಾಗಾಗಿ ಆ ಒಂದು ಸಂದರ್ಭ ಇದು ಯಾಕೆ ನೆನಪು ಮಾಡಿಕೊಂಡು ಅಂದರೆ, ಇದು ಮಲ್ಲಿಗೆ ಲಿಂಗಕ್ಕೆ ಅರ್ಜುನ ಏರಿಸ್ತಾ ಇರುವಂಥದ್ದು ಮತ್ತು ಶಿವನ ಕೊರಳಲ್ಲಿ ಬಂದಿರತಕ್ಕಂಥದ್ದು ಮಲ್ಲಿಗೆ, ಇದು ಮಲ್ಲಿಗೆ ಮಾಲೆ. ಅದು ಹಾಗೆ ಮಲ್ಲಿಕಾ, ಇದು ಅರ್ಜುನ. ಮಲ್ಲಿಕಾರ್ಜುನ ಹೇಗೆ ಅದು ಏರ್ಪಡುವಂಥದ್ದು ಅಂದರೆ, ಇಂಥ ಒಂದು ಭಕ್ತಶ್ರೇಷ್ಠನ ಭಕ್ತಿಯ ಪರಾಕಾಷ್ಠೆಯಲ್ಲಿ ನೊಂದ ಭಕ್ತ, ಪೆಟ್ಟು ತಿಂದ ಭಕ್ತ. ಪೆಟ್ಟು ಬೇರೆ ಯಾರ ಕೈಯಲ್ಲಿಲ್ಲ, ಶಿವನ ಕೈಯಲ್ಲಿ ಪೆಟ್ಟು ತಿಂದಿದ್ದು, ಪಾಪ ಎಲ್ಲ ಪರಿಹಾರ ಆಯಿತು ಅಂತ ಅಂದ್ಕೊಳ್ಳಿ ನೀವು. ಆ ಪೆಟ್ಟಿನಲ್ಲಿ ಈ ಜೀವನದಲ್ಲಿ ನಾವು ಕೂಡ ಪೆಟ್ಟು ತಿಂತೇವೆ, ಎಷ್ಟೋ ಸಾರಿ ಹಿನ್ನಡೆಗಳಾಗ್ತವೆ. ಯಾಕೆ ನಾವೇ ಕಾರಣ, ಬೇರೆ ಯಾರೂ ಕಾರಣ ಅಲ್ಲ, ನಮ್ಮ ಕರ್ಮಗಳೇ ಕಾರಣ. ಹಾಗಾಗಿ ಅಂತಹ ಸಮಯದಲ್ಲಿ ನಮಗೆ ಒದಗಿ ಬರುವವನು ಮಲ್ಲಿಕಾರ್ಜುನ. ಜೀವನ ಮಲ್ಲಿಗೆ ಆಗಬೇಕು, ಜೀವನ ಅರ್ಜುನವೂ ಆಗಬೇಕು. ಅರ್ಜುನ ಅಂದರೆ ಬಿಳಿ ಅಂತಲೂ ಅರ್ಥ ಇದೆ ಅದಕ್ಕೆ. ಮಲ್ಲಿಗೆ ಅಂದರೆ ಬಿಳಿಗೆ. ಅದು ನಮ್ಮ ಜೀವನ ಎಲ್ಲ ಕಪ್ಪು ಕಪ್ಪಾಗಿದೆ, ಸುಮಾರು ಕಲೆಗಳಿದ್ದಾವೆ ಅದರಲ್ಲಿ. ನಾವು ಮಾಡಿದ ತಪ್ಪುಗಳು, ಪಾಪಗಳು, ಅವೆಲ್ಲ ನಮ್ಮ ಬದುಕಿನ ಕಲೆಗಳು ಅಂತ. ಅದೆಲ್ಲ ಹೋಗಿ ನಾವು ಅರ್ಜುನ ಆಗಬೇಕು, ಬಿಳಿ 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 ಆಗಬೇಕು, ಮಲ್ಲಿಗೆ ಹಾಗೆ ಆಗಬೇಕು ಅಂದರೆ ಮಲ್ಲಿಕಾರ್ಜುನನ ಕಾರುಣ್ಯ ಬೇಕು. ಹಾಗಾಗಿ ಈ ಒಂದು ರಸಘಟ್ಟ, ಈ ಒಂದು ಭಾವಪ್ರಧಾನವಾಗಿರ್ತಕ್ಕಂಥ ಒಂದು ವಿಶಿಷ್ಟ ಸಂದರ್ಭ. ಆ ಸಮಯದಲ್ಲಿ ಈ ಮಲ್ಲಿಕಾರ್ಜುನನ ಆವಿರ್ಭಾವ ಎನ್ನುವಂಥದ್ದು ಉಂಟಾಗ್ತದೆ. ಹಾಗಾಗಿ ನಿಮಗೆ ಆ ಮಲ್ಲಿಕಾರ್ಜುನನ ಚಿತ್ರಣ ಬರಲಿ ನಿಮ್ಮ ಹೃದಯಕ್ಕೆ ಅನ್ನೋ ಕಾರಣಕ್ಕೆ ನಾವು ಇದನ್ನು ನಿಮ್ಮ ಮುಂದೆ ಇರಿಸಿದ್ವು. ಶಂಕರಾಚಾರ್ಯರು ಕೂಡ ತಮ್ಮ ಶಿವಾನಂದ ಲಹರಿಯಲ್ಲಿ ಈ ಶಿವನ ಸ್ಮರಣೆಯನ್ನು ಮಾಡಿದ್ದಾರೆ. ಅವರು ಸ್ವಾಮಿನ್ ಆದಿಕಿರಾತ ಅವರ ಸಂಬೋಧನೆ, ಸ್ವಾಮಿನ್ ಆದಿಕಿರಾತ ಅಂತ. ಕಿರಾತರು ಬೇಕಾದಷ್ಟಿದ್ದಾರೆ ಪ್ರಪಂಚದಲ್ಲಿ, ಆದರೆ ಎಲ್ಲ ಕಿರಾತರಿಗೆ ಮೂಲ ಇವನು. ಮೊದಲ ಕಿರಾತ, ಪ್ರಪಂಚದ ಮೊದಲ ಬೇಡ ಯಾರು ಅಂದರೆ ಸಾಕ್ಷಾತ್ ಶಿವನೇ ಹೌದು ಅಂತ. ಶಿವನಲ್ಲಿ ಶಂಕರಾಚಾರ್ಯರ ಪ್ರಾರ್ಥನೆ ಏನು ಅಂದರೆ, ನೀನು ಹೇಳಿ ಕೇಳಿ ಕಿರಾತ, ನಿನಗೆ ಕಾಡು ಬೇಕು ಮತ್ತು ಮೃಗಗಳು ಬೇಕು ಬೇಟೆ ಆಡುವುದಕ್ಕೆ. ನನ್ನ ಮನಸ್ಸೇ ಕಾಡು, ಅದು ಕಾಡು ಬೆಳೆದಾಗಿ ಬೆಳೆದಿದೆ. ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಇದೆ, ಮುಳ್ಳು ಕಲ್ಲು ಪ್ರಪಾತ ಎಲ್ಲ ಇದೆ. ಅಂಥ ಕಾಡು ನನ್ನ ಮನಸ್ಸು, ಇಲ್ಲಿ ಸಂಚಾರ ಮಾಡು. ಮತ್ತು ಬೇಟೆ ಆಡಲೇಬೇಕು ಅಂದರೆ ನನ್ನ ಮನಸ್ಸಿನೊಳಗಡೆ ದುಷ್ಟ ಮೃಗಗಳಿದ್ದಾವೆ, ಕಾಮಕ್ರೋಧ ಲೋಭ ಮೋಹಗಳೇ ಆ ದುಷ್ಟ ಮೃಗಗಳು.
ಅವುಗಳನ್ನು ಭೇಟಿಯಾಡಿದರೆ ನಿನಗೆ ಭೇಟಿಯಾಡಿದ ವಿನೋದ ನನಗೆ ಉದ್ಧಾರವಾಗುವಂಥ ಒಂದು ಪರಮಾನಂದ ನನಗೆ. ಹಾಗಾಗಿ ನನ್ನ ಮನಸ್ಸಿನಲ್ಲಿ ಸಂಚಾರ ಮಾಡು ಎಂಬುದಾಗಿ ಆದಿಕಿರಾತನ ಕುರಿತು ಶಂಕರಾಚಾರ್ಯ ಮಾಡಿದ ಸ್ತುತಿಯನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ. ಹೀಗೆ ಲಿಂಗಕ್ಕೇರಿಸಿದ ಮಲ್ಲಿಗೆಯ ಮಾಲೆ ಶಿವನ ಕೊರಡಿನಲ್ಲಿ ಶೋಭಿಸಿದ ಹಾಗೆ ನೀವಿಲ್ಲಿ ಮಾಡಿದ ರುದ್ರಜಪ ಗೋಕರ್ಣದಲ್ಲಿ ಈ ಒಂದು ದೇವಸ್ಥಾನದ ಅಂಗಳದಲ್ಲಿ ನೀವು ಮಾಡಿರ್ತಕ್ಕಂಥ ಈ ರುದ್ರ ಜಪ ಅದು ಕೈಲಾಸದ ಪರಮಶಿವನಿಗೆ ತಲುಪುವಂತೆ ಆಗಬೇಕು. ತಲುಪಲಿ ಆತ ನಿಮಗೆಲ್ಲ ಅನುಗ್ರಹ ಮಾಡಿ ಎಲ್ಲ ನೋವಿಗೆ ಇವೆಲ್ಲ ಗುಣ ಆಗಬೇಕು. ನಿಮ್ಮ ಜೀವನದಲ್ಲಿ ಏನೇನು ಕಷ್ಟ ಕ್ಲೇಶಗಳು ಬಂದಿದೆ, ತಿಂದ ಪೆಟ್ಟುಗಳಿದೆ, ಅದಕ್ಕೆಲ್ಲ ಒಂದು ಚಿಕಿತ್ಸೆ ಆಗಬೇಕು. ಶಿವನ ಆಶೀರ್ವಾದ ನಿಮಗೆಲ್ಲ ಬದುಕಿ ಬರಬೇಕು. ಹಾಗಾಗಲಿ ಎಂಬುದಾಗಿ ಆಶಿಸಿ ನಿಮ್ಮೆಲ್ಲರನ್ನೂ ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ. ಹರೇ ರಾಮ್.